ನನಗೆ ಇನ್ನೊಂದು ಅನಂತಕುಮಾರ್ ಅವ್ರ ಬಗ್ಗೆ ಯಾರು ಒಡನಾಟದಲ್ಲಿದ್ದಾರೆ ಅವರು ನನ್ನ ಹತ್ರ ಹಂಚ್ಕೊಂಡಿದ್ದು ಮಾತು. ಅನಂತಕುಮಾರ್ ಅವರು ಈ ಮೇಲ್ಗಡೆ ನೋಡೋ ವ್ಯಕ್ತಿ ಅಲ್ಲ, ಆಳಕ್ಕೆ ಇಳಿದು ನೋಡ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ಅಂತ. ಅವ್ರ ಕಷ್ಟ ಏನು, ಅವರ ತಲೆನೋವುಗಳೇನು, ಅಂದರೆ ಆ ಸೂಕ್ಷ್ಮಗಳನ್ನು ಬಹಳ ಗಮನಿಸ್ತಾರೆ ಅಂತ. ಅಂದರೆ ಅವರಿಗೆ ಫಿನಾನ್ಷಿಯಲಿ ಕಷ್ಟ ಇದೆ ಅಂದ್ರೂ ಅನಂತಕುಮಾರ್ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಎಮೋಷ್ನಲಿ ಇವತ್ತು ಯಾಕೋ ಈ ವ್ಯಕ್ತಿ ಸರಿ ಇಲ್ವಲ್ಲ ಅಂತ, ಅದು ಯಾರೇ ಆಗಿರಬಹುದು. 1ನೇ ಸಾಲಿನಿಂದ 10ನೇ ಸಾಲಿನಲ್ಲಿ ನಿಂತಿರೋ ವ್ಯಕ್ತಿ ಆದರೆ 10ನೇ ಸಾಲಿನ ವ್ಯಕ್ತಿ ಬಗ್ಗೆನೂ ಅವರು ಸೂಕ್ಷ್ಮ ಇದ್ದಾರೆ ಅಂತ. ಹೌದೌದು, ಅದು ಥ್ರೂಔಟ್ ಅವ್ರು ಏನೂ ಇಲ್ದಿದ್ದು. ನಾನು ಹೇಳಿದ್ದಲ್ಲ, ಮದುವೆ ಆದಾಗ ಏನು ಆ ಥರ ಏನಿರಲಿಲ್ಲ ಪಕ್ಷದಲ್ಲಿ. ಸ್ಕೂಟ್ರಲ್ಲೂ ಸರಿಯಾಗಿ ಸ್ಕೂಟ್ರಿಗೆ ಹಾಕಲಿಕ್ಕೆ ಪೆಟ್ರೋಲ್ಗೂ ಸ್ವಲ್ಪ ಒದ್ದಾಡುವಂಥ ಸ್ಥಿತಿಯಿಂದ ಶುರು ಆಗಿದ್ದು. ಪಕ್ಷ ಕಚೇರಿ ಇರಲಿಲ್ಲ, ಎಲ್ಲ ಒಂದೇ ಮನೆಯಲ್ಲಿ ಮೇಲೆ ಒಬ್ಬರು ಅಲ್ಲೊಬ್ಬರು ಹೊರಗೊಂತರು ಅಂತ ಹಾಗೆ ಶುರು ಮಾಡಿರುವಂಥ ಕರಿಯರ್ ಅವ್ರದ್ದು. ಆದರೆ ಅವಾಗಿರ್ಬೋದು, ನಂತರ ಕೇಂದ್ರದಲ್ಲಿ 4 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾಗ ಇರಬಹುದು. ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ತಕ್ಷಣ ಡಯಲ್ ಮಾಡಿ ಮಾತಾಡುವಷ್ಟು ಇದ್ರೂ, ಆ ಮಟ್ಟಕ್ಕೆ ಹೋದ್ರೂ ಸೂಕ್ಷ್ಮತೆ ಯಾವತ್ತೂ ಬಿಡಲಿಲ್ಲ. ಅದು ನಮ್ಮ ಅಡುಗೆ ಮಾಡೋನಿಂದ ಹಿಡ್ಕೊಂಡು, ಈಗ ನನ್ನ ತಂಗಿ ಮಗಳು ಬಂದಾಗ ಅವಳಿಗೆ ಬ್ಯಾಡ್ಮಿಂಟನ್ ಮತ್ತು ನೆನಪಿನ ಶಕ್ತಿ, ಇವೆಲ್ಲದಕ್ಕೂ ಅವ್ರು ಹೇಳೋದು ಆ ಒಂದು ಅವ್ರ ಬಗ್ಗೆ ಇರುವಂತಹ ಒಂದು ಕಾಳಜಿ ವಿಶೇಷ ತೋರ್ಪಡಿಕೆಗೇನೂ ಮಾಡಲಿಲ್ಲ. ಇದು ತೋರ್ಪಡಿಕೆಗೆ ಮಾಡಿದಾಗ ನೆನಪಿನ ಶಕ್ತಿ ಅಲ್ಲ, ಕಾಳಜಿಯೇ ನೆನಪಿನ ಶಕ್ತಿಯಾಗಿ ಬರುತ್ತೆ ಅಂತ ಅವ್ರು ನನಗೆ ಯಾವಾಗಲೂ ಹೇಳೋರು. ನೀವು ಹೇಗೆ ಅದಕ್ಕೆ ನಾನು ಆ ಉದಾಹರಣೆ ಹೇಳಿದ್ದು. ಹೇಗೆ ನೆನಪಿಟ್ಕೊಳ್ತೀರಾ ಅಂತಂದರೆ, ನೀವು ಅದನ್ನು ನಿಮ್ಮವರು ಅನ್ನುವಂಥ ಕಾಳಜಿ ಇದ್ದರೆ ಸಹಜವಾಗಿ ತಗೊಳ್ಳಿ ಅಂತ. ಅದನ್ನು ಅವರು ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಬೇರೆ ಪಕ್ಷದವರು ಅವ್ರ ಮನೇಲಿ ಏನಾದರೂ ತೊಂದರೆ ಆದಾಗ ಅದಕ್ಕೂ ಉತ್ತರ ಹುಡುಕೊಟ್ಟಿದ್ದಾರೆ. ಪಕ್ಷದ ಕೆಲಸ ಮಾಡುವಾಗ ನೋ ಕಾಂಪ್ರಮೈಸ್. ನೀವು ಚುನಾವಣೆ ಹೊತ್ತಿಗೆ ನೀವೇನು ಹೇಳಬೇಕು ಅವರ ವಿರೋಧವಾಗಿ ಅದು ಹೇಳೋವಂಥದ್ದೇ. ಆದರೆ ವೈಯಕ್ತಿಕವಾಗಿ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಬೇಕು ಅಥವಾ ಅವರ ಕಾನ್ಸ್ಟಿಟ್ಯೂಯನ್ಸಿನ ಅವರ ಜನಕ್ಕೆ ಏನಾದರೂ ಒಂದು ಮಾಡಿಕೊಡ್ಬೇಕು, ಅವಾಗೂ ಪಕ್ಷ ನೋಡಲಿಲ್ಲ. ಹೀಗಾಗಿ ಎಲ್ಲರೂ ಅವರ ಜೊತೆಗೆ ಆ ಒಂದು ಆತ್ಮೀಯತೆಯನ್ನು ಎಲ್ಲ ಪಕ್ಷಾತೀತವಾಗಿ ಆ ಪ್ರೀತಿ ಸ್ನೇಹ ಒಂದು ಬೆಳೆಸ್ಕೊಂಡಿದ್ದು ಅವರ ವಿಶೇಷ. ಹೀಗಾಗಿ ನನ್ನ ತಂಗಿ ಮಗಳು ಯಾವಾಗಾದರೂ ಎಲ್ಲಿ ಸಿಗೋದೇ ಭಾಳ ಕಷ್ಟ, ಸಮಯ ಆಗ್ತಿರ್ಲಿಲ್ಲ. ಆದರೂ ಅವಳು ಬಂದ ತಕ್ಷಣ ನಿಂದ ಏನಾಗ್ತಾಯಿದೆ, ಬ್ಯಾಡ್ಮಿಂಟನ್ ಇದು ಏನಾಗ್ತಾಯಿದೆ, ಈಗೆಷ್ಟು ಎಲ್ಲ ವಿಷಯನೂ ಗೊತ್ತಿರೋದು. ಓದೋದು ತುಂಬ ಓದ್ತಾಯಿದ್ರು. ವಿಷಯ ಗ್ರಹಣೆನೂ ಹಾಗೆ, ಓದೋದನ್ನು ತುಂಬ ಓದ್ತಾಯಿದ್ರು, ನೆನಪು ಇಟ್ಕೊಳ್ತಾಯಿದ್ರು. ವ್ಯಕ್ತಿಗಳು ಮತ್ತು ತಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆ ಎಷ್ಟು ಪ್ರೀತಿ ಅನಂತಕುಮಾರ್ ಅವರಿಗಿದೆಯೋ, ಪರಿಸರದ ಬಗ್ಗೆ ನಿಮ್ಮ ಪ್ರೀತಿಯನ್ನು ಯಾರೂ ಪ್ರಶ್ನೆ ಮಾಡೋಂಗೇ ಇಲ್ಲ. ಅದಮ್ಯ ಚೇತನದಿಂದ ಪ್ರತಿ ಬಾರಿಯೂ ನಾನು ಕೆಲವೊಂದು ಅಪ್ಡೇಟ್ಸ್ ಹೀಗೆ ಬರ್ತಾ ಇರುವಾಗ ಒಂದು ವಾರನೂ ತಪ್ಪಿಸಲ್ವಲ್ಲ, ಅದು ಹೇಗೆ? ನನಗೆ ಆ ಬದ್ಧತೆಯೇ ಆಶ್ಚರ್ಯ. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ. ಪರಿಸರ ಇವತ್ತಿನ ದಿನಕ್ಕೆ ಪರಿಸರದ ಬಗ್ಗೆ ಜನಜಾಗೃತಿ ಅನ್ನೋದು ಬಹಳ ಮುಖ್ಯ. ಅಂದರೆ ಇವತ್ತು ನಾವು ಒಂದು ಗಿಡ ನೆಡ್ತೀವಿ, ನಾಳೆ ಅದು ಹೋಯಿತು ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋ, ಅದೆಲ್ಲ ಪರಿಸರ ಕಾಳಜಿ. ಅದನ್ನು ಆರೈಕೆ ಮಾಡಿ ಅದು ಪ್ರತಿ ಸರಿಯೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಪರಿಸರ ಕಾಳಜಿ ಮತ್ತು ಜನರ ಜೀವನ ಹೆಂಗೆ ನೋಡ್ತೀರಿ? ಆ್ಯಕ್ಚುಲಿ ಇದೆರಡು ಒಟ್ಟಿಗೆ ಹೋಗಬೇಕು, ಬಟ್ ಇವತ್ತು ಹಂಗಿಲ್ಲ. ತಮ್ಮ ಜೀವನನೇ ಬೇರೆ, ಪರಿಸರ ಕಾಳಜಿನೇ ಬೇರೆ ಅನ್ನೋ ಹಾಗಾಗಿದೆ. ಬಹುಶಃ ನಾನು ಒಬ್ಬ ಇಂಜಿನಿಯರ್ ಆಗಿ ನಾನು ಸ್ವಲ್ಪ ಗಣಿತ ನಂಬರ್ ವಿಷಯಗಳ ಬಗ್ಗೆ ಆಳವಾಗಿ ಹೋಗಿ ತಿಳ್ಕೊಳ್ಳೋದು ಒಂದಿರ್ಬೋದು. ಎರಡನೇದು ಬದ್ಧತೆ ಬಂದಿದ್ದು ನನಗೆ ಅನಂತಕುಮಾರ್ ಅವರಿಂದನೇ. ಈ ಕಂಟಿನ್ಯೂಟಿ ಬದ್ಧತೆ ಒಮ್ಮೆ ತಗೊಂಡ ಮೇಲೆ ಅದನ್ನು ಮಾಡಬೇಕು, ಯಾರು ನೋಡಲಿ ಬಿಡಲಿ ಅದನ್ನು ಮುಗಿಸ್ಬೇಕು. ಅದು ಆ ಬದ್ಧತೆ ಅವರು ಜೀವನ ಪೂರ್ತಿ ಇಟ್ಕೊಂಡಿದ್ರು. ನಾನು ಹತ್ರದಿಂದ ನೋಡಿದ್ದೆ ಅದನ್ನು. ಈಗ ಭಗವದ್ಗೀತೆ ಒಂದಿನೂ ತಪ್ಪಿಸ್ಲಿಲ್ಲ ಅವರು. ಎಷ್ಟು ಕಷ್ಟ ಇದ್ದಾಗ ಎಷ್ಟೋ ಸಲ ನಾನು ಬಿಡಿ ಆಮೇಲೆ ಓದೋರಂತ, ಇವತ್ತೊಂದು ದಿನ ಓದಿದ್ರೆ ಏನಾಗುತ್ತೆ ಅಂತ ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೆ. ಇಲ್ಲ, 5 ಶ್ಲೋಕ ಓದೋದೇ, ಅದರ ಅರ್ಥ ಸಹಿತ ಓದೋದೇ, ಎಷ್ಟೇ ಗಡಿಬಿಡಿಯ ವಿಷಯ ಇರಲಿ ಥ್ರೂಔಟ್ ಕೊನೆಯವರೆಗೆ ಓದಿದ್ದಾರೆ ಅವರು. ಹಾಗೆ ಕೆಲವೊಂದು ವಿಷಯಗಳನ್ನು ಅದು ಮಾಡಬೇಕು ಅನ್ನೋ ಒಂದು ಒತ್ತಾಸೆ, ಅದು ಒಂದು. ಇನ್ನೊಂದು ಕಡೆ ಎಷ್ಟು ಅಂದರೆ ಜನಜೀವನ ಅಂದ್ರಲ್ಲ, ನಾವು ಮನುಷ್ಯ ಪ್ರತಿ ಉಸಿರಿನಲ್ಲಿ ನಮಗೆ ಗೊತ್ತಿದೆ, ಆಕ್ಸಿಜನ್ ತೊಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಹೀಗಾಗಿ ನಮ್ಮ ಜೀವನ ಪರಿಸರ ಪೂರಕ ಇಲ್ಲೇ ಇಲ್ಲ. ಅದು ಎಲ್ಲರದು, ನನ್ನನ್ನು ಹಿಡ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ಒಂದಿಷ್ಟು ಪರಿಸರಕ್ಕೆ ಹಾನಿ ಮಾಡ್ತೀವಿ. ಆದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನು ವಿಷಯ ತಿಳ್ಕೊಂಡಾಗ ಕಡಿಮೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಅಪಾರ್ಚುನಿಟಿ ಇದೆ. ಅದನ್ನು ತಿಳ್ಕೊಂಡು ಜನರ ಮಟ್ಟಿಗೆ ಅಂದರೆ ತೊಗೊಂಡು ಹೋಗೋಕ್ಕಾಗತ್ತೇನೋ ಅನ್ನೋ ಒಂದು ಪ್ರಯೋಗವನ್ನು ನಾವು, ಯಾಕಂದರೆ ಅದಮ್ಯ ಚೇತನದ ಮುಖಾಂತರ ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾಗ ತರುವಂಥ ಪ್ರಯತ್ನ, ಬದ್ಧತೆ ಅಂತ ನೀವು ಹೇಳಿದ್ರಲ್ಲ, ಇದು ಶುರು ಆಗಿದ್ದು LPGಯಿಂದ. ದಿನ ಅಡುಗೆ ಶುರು ಮಾಡಿದ್ವಿ, ದಿನ 54,000ಕ್ಕೆ ಹೋಯ್ತು ನಮ್ಮ ಸಂಖ್ಯೆ. ಬೆಂಗಳೂರಿಂದ 2,000ದಿಂದ 6 ತಿಂಗಳಲ್ಲೇ 54,000 ಆಗೋಯ್ತು.
ನಾನೇನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಕಲ್ತಿದ್ನಲ್ಲ, ಮಿಷನ್ ಕಂಪ್ಯೂಟರ್ ಟೆಸ್ಟಿಂಗು, ಫೀಡ್ಬ್ಯಾಕು, ಕಂಟ್ರೋಲ್ ಸಿಸ್ಟಮ್ ಎಲ್ಲ ಹಾಕಿದೆ ಇದರಲ್ಲಿ. ಅಂದರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡೆ. ಇಲ್ಲಾಂತಂದರೆ ದೇವ್ರ ಅನ್ನಪೂರ್ಣೇಶ್ವರಿಯ ಕೃಪೆ ದೇವರದೇ ಖಂಡಿತ ಇದ್ದೇ ಇದೆ, ಇಲ್ಲಾಂದರೆ ನಡ್ಸೋಕ್ಕಾಗ್ತಿರ್ಲಿಲ್ಲ. ಆದರೂ 22 ವರ್ಷ ಪ್ರತಿದಿನ ಇಷ್ಟು ಮಕ್ಕಳು ಊಟ ಮಾಡಬೇಕು, ಯಾರಿಗೂ ಏನೂ ಆಗದೆ ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸರ್ಕಾರ ಕೊಟ್ಟರು ಕಡಿಮೆ ಹಣದಲ್ಲಿ, ಅಂದರೆ ಡೋನರ್ಸ್ ಹಣನೂ ಇರ್ತದೆ, ಆದರೂ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆಹಾರ ಕೊಡುವಂಥದ್ದು. ಇಲ್ಲಾಂದ್ರೆ ನಾವ್ಯಾಕಿರಬೇಕು, ನಾವು ಉತ್ತಮ ಆಹಾರ ಕೊಡಲಿಲ್ಲ ಅಂದರೆ ನನಗೇನು ಕೆಲಸ, ಅಲ್ಲಿ ಭಾಳ ಜನ ಹಾಗೆ ಕೊಡೋರಿದ್ದಾರೆ. ಹೀಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಭಾಳ ಸಣ್ಣ 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 ವಿಷಯಗಳನ್ನು ಗಮನಿಸಿ ಅದನ್ನು ಗಟ್ಟಿ ಮಾಡಿ ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪರ್ಸ್ನಲ್ ಇನ್ವಾಲ್ವ್ಮೆಂಟ್, ಭಾಳ ಮ್ಯಾಕ್ರೋ ಮ್ಯಾನೇಜ್ಮೆಂಟು ಬೇಕು, ಮೈಕ್ರೋ ಎರಡೂ ಬೇಕು.